ಸಿಂಗ್ ಅವರು ಸಹ ಒಂದು ಆರೋಪವನ್ನ ಮಾಡಿದ್ರು. ಅವರ ಮಗನನ್ನ ಇಲ್ಲಿ ಚುನಾವಣೆಗೆ ನಿಲ್ಲಿಸಲಿಕ್ಕೆ ನಿಮ್ಮನ್ನ ಟ್ರ್ಯಾಪ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದು ಅನ್ಸುತ್ತಾ ಸರ್? ಎಷ್ಟಿಂದ ಸಿದ್ದರಾಮಯ್ಯಗೋಸ್ಕರ ನಿಮ್ಮ ಮೇಲೆ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಅನ್ಸುತ್ತಾ? ನನಗೆ ಯಾಕಾಗಿ ಮೊನ್ನೆ ಘಟನೆಗೆ ನಂತರ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಆಗಿರುವವರು ಆಗಿದ್ದವರು, ಇಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ದಾರೆ, ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಕಾಡ್ತಾ ಇರುವಂಥ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ. ಅದು ಜನಕ್ಕೂ ಕೂಡ ಅರ್ಥವಾಗ್ತಾಯಿದೆ. ನಾನು ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂಥವ್ರು, ವ್ಯವಸ್ಥೆ ಯಾವ ರೀತಿ ನಡೀತದೆ, ಯಾವ ರೀತಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಸಂಸತ್ ಇರ್ಬೋದು, ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿದ್ದಾದ್ಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಅಂತೇಳಿ ಹೇಳಿದರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗ್ತದೆ. ಕರ್ನಾಟಕದಲ್ಲಿ 28 ಜನ ಎಂ ಪಿಗಳಿದ್ದಾರೆ. ಯಾವ ಎಂ ಪಿನೂ ಟಾರ್ಗೆಟ್ ಮಾಡಲ್ಲ. ಮೈಸೂರು ಎಂ ಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ? ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ನಾನು ಇವ್ರ ಥರನೇ ಸೋಮಾರಿ ಸಿದ್ದುನ್ ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿನ ಎತ್ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ? ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿದಿರೋದು, ಮೈಸೂರಿಂದ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು. ಇದೇ ಹುಣಸೂರಿಗೆ 213 ಕೋಟಿ ರೂಪಾಯಿನಲ್ಲಿ 294 ಗ್ರಾಮಗಳಿಗೆ ಕುಡಿಯೋ ನೀರನ್ನ ಜಲಜೀವನ್ ಮಿಷನಲ್ಲಿ ತಂದಿದ್ದೀನಿ. ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ? ಪಿರಿಯಾಪಟ್ಟಣದಲ್ಲಿ 303 ಗ್ರಾಮಗಳಿಗೆ 239 ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾಯಿದ್ದೀನಿ. ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಾ? ಟೊಬ್ಯಾಕೊ ಗ್ರೋವರ್ಸ್ಗೆ ಇರ್ಬೋದು, ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಝೀರೋ ಮಾಡಿದ್ದೀನಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಲೈಸೆನ್ಸನ್ನು ಕೊಡಿಸ್ತೀನಿ. ಇದನ್ನು ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಾ? ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ, ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ, ಏರ್ಪೋರ್ಟನ್ನು ತೊಗೊಂಬಂದಿದ್ದೀನಿ. 483 ಕೋಟಿನಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾಯಿದ್ದೀನಿ. 10 ಟ್ರೈನನ್ನು ತಂದಿದ್ದೀನಿ. ದೇಶದಲ್ಲಿ ಯಾರು ಕೂಡ 10 ಟ್ರೈನನ್ನು ಒಬ್ಬ ಎಂ ಪಿ ತರೋಕ್ಕಾಗಿಲ್ಲ. 10 ಟ್ರೈನನ್ನು ಮೈಸೂರಿಗೆ ತೊಗೊಂಬಂದಿದ್ದೀನಿ. ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನು ಮಾಡಿದ್ದೀನಿ. ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ. ನಾನು ಜನಕ್ಕೆ ಒಳ್ಳೆದಾಗಬೇಕು. ನನ್ನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆ ಇಲ್ಲದಲ್ಲೇ ಬಂದವನೋ, ಒಬ್ಬ ಪತ್ರಕರ್ತನಾಗಿ ಬಂದವನ್ನ ಕೈ ಹಿಡಿದಿದ್ದಾರೆ. ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ, ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ. ಇದನ್ನು ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾರೆ. ಇವೆಲ್ಲ ಈ ಅವ್ಯಾಹತ ಪ್ರಯತ್ನಗಳು FIR ಅಲ್ಲೇ ಇಲ್ಲದೆ ಇದ್ದಿದ್ದು. ಪೊಲೀಸ್ ವ್ಯವಸ್ಥೆ ಇವ್ರ ಕೈಯಲ್ಲಿದೆ ಅಲ್ವಾ? FIR ಅಲ್ಲಿ ಯಾರ ಹೆಸರಿದೆ? ನನ್ನ ತಮ್ಮಂಗೂ ಆ ಜಮೀನಿಗೂ ಏನು ಸಂಬಂಧ? ಕೋಟ್ಯಾಂತರ ರೂಪಾಯಿ ಮರ, ಅಲ್ಲಿ ಯಾರೋ ಕಾಡು ಮರನ ಯಾರು ಕಡ್ಕೊಂಡು ಹೋದ್ರು ಅದಕ್ಕೆ ಬೆಲೆ ಬಾಳೋದಕ್ಕೆ ಮಲೆನಾಡವ್ರಿಗೆ ಗೊತ್ತಿರುತ್ತೆ ಮರದ ಬೆಲೆ ಏನು ಅಂತೇಳಿ. ಆಯಿತು, ಕೆಲವು ಮಾಧ್ಯಮಗಳಲ್ಲಿ ಆ ಮಾಧ್ಯಮಗಳನ್ನ ಹೆಸರು ಬೇಕಾದ್ರೆ ನಾನು ಹೇಳಬಲ್ಲೆ, ಆದ್ರೂ ನಾನು ಹೇಳಲಿಕ್ಕೆ ಹೋಗಲ್ಲ. ಆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಯಥಾವತ್ತಾಗಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿಬಿಟ್ಟಿದ್ದಾನೆ ಅಂತ ಹಾಕಿರು. ಸರ್, ಒಂದು ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಪದ್ಧತಿನೇ ಇಲ್ವ? ಹಾಗಾದರೆ ಪತ್ರಿಕೋದ್ಯಮದಲ್ಲಿ ಮರೆತು ಬಿಟ್ಟಿದ್ದಾರೆ ಕೆಲವರು. ನಾನು ಎಲ್ಲರೂ ಹೇಳ್ತಿಲ್ಲ. ಅದೇ ರೀತಿಯಲ್ಲಿ ಆಯ್ತು, ಯಾರ ಕದ್ದಿದ್ದಾರೆ ಅಂತಾರೆ, ಕದ್ದವ್ರದ ಮೇಲೆ FIR ಆಗಿರ್ಬೇಕಲ್ಲ. A1 A2 ಯಾರು? ಇದನ್ನು ಯಾವುದನ್ನು ಸಣ್ಣ ಒಂದು ಕ್ರಾಸ್ ಚೆಕ್ ಮಾಡ್ದಲೆ ಸುದ್ದಿಯನ್ನು ಬಿತ್ತರಿಸ್ತಾರೆ ಒಂದಷ್ಟು ಜನ ಅಂತಂದರೆ ಇದು ನನ್ನ ಮೇಲೆ ಒಂದು ರೀತಿಯ ಒಂದು ನಿರ್ದಿಷ್ಟವಾಗಿ ದಾಳಿ ನಡೀತಿದೆ ಅಂತ ನಾನು ಭಾವಿಸಬೇಕಾಗುತ್ತೆ. ನಾನು ಇದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ. ನಾವು ಹಿಂದೂ, ನಾವು ಒಂದು, ನಾವು ಬಂಧು ಅನ್ನುವಂತಹ RSSನ ಸಿದ್ಧಾಂತದಲ್ಲಿ ನಾನು ನಂಬಿಕೆ ಇಟ್ಟಿನಿ. ನಾವೆಲ್ಲರೂ ಹಿಂದೂಗಳು.